ವಿಧಾನಸೌಧದಲ್ಲಿ ಐಪಿಎಲ್ ಟಿಕೆಟ್ ಆಟ ಜೋರಾಗಿದೆ. ಶಾಸಕರು ತಮ್ಮ ಆಪ್ತ ಸಹಾಯಕರ ಐಡಿ ಕಾರ್ಡ್ಗಳನ್ನ ಬಳಸಿ ಐಪಿಎಲ್ ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ ಅನ್ನೋ ಶಾಕಿಂಗ್ ನ್ಯೂಸ್ ಈಗ ಹೊರಬಿದ್ದಿದೆ. ಅಷ್ಟಕ್ಕೂ ಈ ಟಿಕೆಟ್ ಪುರಾಣದಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋದು ವಿಧಾನಸಭೆ ಸ್ಪೀಕರ್ ಕಚೇರಿಯಲ್ಲಿ ಐಪಿಎಲ್ ಟಿಕೆಟ್ ಹಂಚೋ ಪ್ರಕ್ರಿಯೆ ನಡೀತಾ ಇತ್ತು. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ಕೆಲವು ಶಾಸಕರು ತಮಗೆ ಸಿಗಬೇಕಾದ ಕೋಟಾ ಮುಗಿದ ಮೇಲೂ ತಮ್ಮ ಆಪ್ತ ಸಹಾಯಕರ ಗುರುತಿನ ಚೀಟಿಗಳನ್ನ ಕೊಟ್ಟು ಟಿಕೆಟ್ ಪಡಿತಾ ಇದ್ದಾರೆ ಅನ್ನೋ ದೂರುಗಳು ಈಗ ಸ್ಪೀಕರ್ ಕಚೇರಿಗೆ ತಲುಪಿವೆ. ಪಿಎ ಹೆಸರಲ್ಲಿ ಟಿಕೆಟ್ ತಗೊಂಡು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಅಂತ ಮೂಲಗಳು ಹೇಳ್ತಿವೆ. ಇದೇ ಗದ್ದಲದ ನಡುವೆ ಇಬ್ಬರು ಶಾಸಕರು ಮಾತ್ರ ಸಖತ್ ಡಿಫರೆಂಟ್ ಆಗಿ ನಿಂತಿದ್ದಾರೆ. ರವಿ ಸುಬ್ರಹ್ಮಣ್ಯ ಮತ್ತು ಎಸ್ ಸುರೇಶ್ ಕುಮಾರ್ ಈ ಇಬ್ಬರು ಶಾಸಕರು ಸ್ಪೀಕರ್ಗೆ ಪತ್ರ ಬರೆದು ನಮಗೆ ಈ ಐಪಿಎಲ್ ಪಾಸ್ಗಳೇ ಬೇಡ, ಇದನ್ನ ಯಾರಾದ್ರೂ ಅರ್ಹರಿಗೆ ಅಥವಾ ಕ್ರೀಡಾಭಿಮಾನಿಗಳಿಗೆ ಕೊಡಿ ಅಂತ ಹೇಳೋ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಟಿಕೆಟ್ ಹಂಚಿಕೆಯಲ್ಲಿ ಆಗ್ತಿರೋ ಗೊಂದಲ ನೋಡಿ ಇವರು ನಿರ್ಧಾರ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ. ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಪ್ರಕಾರ 6 ಜನ ಶಾಸಕರಿಗೆ ಸಂಬಂಧಪಟ್ಟ ಒಟ್ಟು 18 ಪಾಸ್ಗಳು ಇನ್ನು ಸ್ಪೀಕರ್ ಕಚೇರಿಯಲ್ಲೇ ಉಳಿದುಕೊಂಡಿವೆ. ಇದನ್ನ ಸಂಜೆ ಒಳಗೆ ವಿತರಣೆ ಮಾಡ್ತಾರೆ. ಆದ್ರೆ ಈ ಪಿಎ ಕಾರ್ಡ್ ಬಳಸಿ ಟಿಕೆಟ್ ಪಡೆದ ಶಾಸಕರು ಯಾರು ಅನ್ನೋದು ಈಗ ಗುಟ್ಟಾಗಿ ಉಳಿದಿಲ್ಲ. ವಿಧಾನಸೌಧದ ಗಲ್ಲಿಗಳಲ್ಲಿ ಇದರ ಚರ್ಚೆ ಜೋರಾಗಿದೆ. ಕಾಂಪ್ಲಿಮೆಂಟ್ ಕೊಡ್ತಾ ಹೋಗ್ತಾರೆ. ಕಾಂಪ್ಲಿಮೆಂಟ್ ಕೊಡ್ತಾ ಹೋಗ್ತಾರೆ. ಕಾಂಪ್ಲಿಮೆಂಟ್ ಕೊಡ್ತಾ ಹೋಗ್ತಾರೆ.